ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಭೀಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮ ನೋಡ್ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಕಂಪ್ಯೂಟರ್ ನೆಟ್ವರ್ಕ್ಸ್ ಅನ್ನೋಕ್ಕಂಥ ನಿಮಗೊಂದು ಏನು ಸಬ್ಜೆಕ್ಟ್ ಇದೆ ಆ ಒಂದು ಸಬ್ಜೆಕ್ಟ್ದು ನೋಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆಗಿರ್ಬೋದು, ಮತ್ತು ಸಾಲ್ವ್ಡ್ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಮತ್ತು ಏನೇ ಒಂದು ಈ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಮಟೀರಿಯಲ್ಸ್ ಆಗಿರ್ಬೋದು, ಆ ಒಂದು ಮಟೀರಿಯಲ್ಸ್ ಏನಿದೆ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಏನು ಕಾಣಿಸ್ತಿದೆ ಈ ಒಂದು ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಸೊ ತಮ್ಮಲ್ಲಿ ನೋಡಿಬಿಡೋದ ಪ್ರಕಾರ ಏನು ನಿಮ್ಮ ಒಂದು ಕಂಪ್ಯೂಟರ್ ಸೈನ್ಸ್ ಅಂದರೆ BCS 502 ಸಬ್ಜೆಕ್ಟ್ದು ಏನು ಒಂದು ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ದು ಅಂದರೆ ನಾನು ಚೆಕ್ ಮಾಡಿದೆ ಮಟೀರಿಯಲು, ಈಗ ನಿಮಗೂ ಕೂಡ ತೋರಿಸ್ತೇನೆ. ಸೊ ಕಂಪ್ಯೂಟರ್ ನೆಟ್ವರ್ಕ್ಸ್ ನಾನು ಓಪನ್ ಮಾಡಿದೆ ಇಲ್ಲಿ. ಸೊ ಇಲ್ಲಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಅವ್ರದ್ದು ಏನೇನೋ ಅವ್ರದ್ದು ಗ್ರೂಪ್ಸ್ಗಳಿದ್ದಾವೆ. ಸೊ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು, ಇಲ್ಲಾಂತಂದರೆ ಜಸ್ಟ್ ವೆಬ್ಸೈಟ್ನ ರೆಫರ್ ಮಾಡ್ಕೋಬೋದು. ಇಲ್ಲಿ ಏನೋ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಏನೋ 2 ವಾಟ್ಸಪ್ ಗ್ರೂಪ್ಸ್ ಇದೆ. ಸೊ ಅಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಜಾಯ್ನ್ ಆಗಿರಿ, ಇಲ್ಲಾಂದ್ರೆ ಇಲ್ಲ. ಸೊ ಹಂಗೆ ಕೆಳಗೆ ಬಂದರೆ ಇಲ್ಲಿಗೆ ನೋಡಿ ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3 ಈ ಥರ ನೋಟ್ಸ್ ಕೂಡ ಇದೆ. ಸೊ ಇಲ್ಲಿ ಸಿಂಪ್ಲಿಫೈಡ್ ಸಾಲ್ವ್ಡ್ ಮಾಡಲ್ ಕ್ವಶನ್ ಪೇಪರ್ ಇದೆ. ಸೊ ಇದು ನಾನು ಓಪನ್ ಮಾಡಿದೆ. ಸೊ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಿಂಪಲಾಗಿ ಪಾಯಿಂಟ್ ವೈಸ್ ಇಲ್ಲಿ ಇವರು ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಸೊ ಓದೋಕ್ಕೆ ಬಹಳ ಈಸಿ ಇದು ಸ್ಟೂಡೆಂಟ್ಸ್ಗಳಿಗೆ. ಲೆಂದಿಯಾಗಿ ಎಕ್ಸ್ಪ್ಲೇನ್ ಥರ ಲಾಂಗ್ ಸೆಂಟೆನ್ಸ್ಗಳಿಗೆ ಅವರಿಗೆ ಓದಲಿಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿಕ್ಕಾಗಲ್ಲ. ಬಟ್ ಯಾರು ಈ ಒಂದು ಸಿಂಪ್ಲಿಫೈಡ್ ಕೇಳ್ತಿದ್ರಿ ಅವ್ರಿಗೆ ಈ ಒಂದು ವೆಬ್ಸೈಟ್ ಅವರು ಅಂದರೆ ಯಾವುದೇ ರೀತಿಯಲ್ಲಿ ಅಮೌಂಟ್ ತೊಗೋತಿಲ್ಲ, ಎಲ್ಲನೂ ಫ್ರೀದಾಗಿ ಕೊಡ್ತಿದ್ದಾರೆ. ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಆಗಿರ್ಬೋದು, ಈ ಥರ ಸಿಂಪ್ಲಿಫೈಡ್ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಫ್ರೀದಾಗಿ ಕೊಡ್ತಿದ್ದಾರೆ. ಇಲ್ಲಿ ನೀವೇ ನೋಡ್ಬೋದು, ಇಲ್ಲಿ ಪಾಯಿಂಟ್ ವೈಸ್ ಹೈಲೈಟ್ ಪಾಯಿಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಸಿಂಪಲ್ ಆನ್ಸರ್ಸ್ಗಳಿದ್ದಾವೆ, ಡೈಗ್ರಾಮ್ಸ್ಗಳಿದ್ದಾವೆ. ಸೊ ನೀವು ಟೆಕ್ಸ್ಟ್ ಬುಕ್ ನೋಡಿದ್ರೆ ಅದೇ ನೋಟ್ಸ್ ನೋಡಿದಿರಪ್ಪ ಅಂತಂದರೆ ಅಲ್ಲಿ ಓದಲಿಕ್ಕೆ ಆಗೋದಿಲ್ಲ, ಸಿಕ್ಕಾಪಟ್ಟೆ ಲೆಂದಿ ಆನ್ಸರ್ಸ್ಗಳ ಕ್ರಿಯೇಟ್ ಆಗ್ತದೆ. ಸೊ ಬಟ್ ಇದು ಇವರು ಏನು ಮಾಡಿದ್ದಾರೆ, ಸಿಂಪಲ್ ಮಾಡಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಇವರು ರೆಡಿ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ನನಗಂತೂ ಈ ಒಂದು ವೆಬ್ಸೈಟಿಂದ ಬಹಳ ಒಂದು ಒಳ್ಳೆಯ ಸಜೆಷನ್ ಇದೆ. ಯಾಕಂತಂದರೆ ಇದು ಒಂದು ಒಳ್ಳೆಯದು, ಬಹಳ ಹೆಲ್ಪ್ಫುಲ್, ವೆರಿ ಹೆಲ್ಪ್ಫುಲ್, ಬಹಳ ಅಂದರೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಅನ್ನೋಕ್ಕಂಥ ಒಂದು ವೆಬ್ಸೈಟು. ಸೊ ಅದೇ ಥರ ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಸಿಂಪ್ಲಿಫೈಡ್ ಸಾಲ್ವ್ ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ, ಅಂದರೆ ಆ ಥರ ಪಾಯಿಂಟ್ ವೈಸು. ಆಮೇಲೆ ಇಲ್ಲಿ ವಿಂಪ್ ಅನ್ನೋಕ್ಕಂಥದ್ದು ಒಂದಿದೆ. ಸೊ ಇದನ್ನು ಓಪನ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಇದನ್ನು ಲೋಡ್ ಆಗ್ತಾಯಿದೆ, ಬಂತು. ಇಲ್ಲಿ ಹ್ಯಾಂಡ್ ರಿಟನ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಇದೆ. ಸೊ ಪ್ರತಿಯೊಂದು ಇಲ್ಲಿ ಮತ್ತೊಂದು ಸಾಲ್ವ್ ಮಾಡಲ್ ಕ್ವಶನ್ ಪೇಪರ್ ಇದೆ, ಸಾಲ್ವ್ ಮಾಡಲ್ ಕ್ವಶನ್ ಪೇಪರ್ 1 ಇದೆ, ಟೈಪ್ 1. ಸೊ ಇದು ಎಲ್ಲ ರೀತಿಯಲ್ಲಿ ಒಂದು ಮಟೀರಿಯಲ್ಸ್ ಇದೆ. ಇಲ್ಲಿ ಎಕ್ಸಾಮ್ ಫಿಕ್ಸ್ ಕ್ವಶನ್ಸು ಇದೆ, ಸಾಲ್ವ್ ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ವಿಮ್ 2 ಅಂತಲೂ ಇದೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಇದೆ. ಸೊ ನಿಮಗೆ ಎಕ್ಸಾಮ್ಗೆ ಭಾಳ ಯೂಸ್ಫುಲ್ ಆಗುತ್ತೆ, ಬಹಳ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇದು ಫ್ರೀ ಸೋರ್ಸ್ ಇದೆ, ಯಾವುದೇ ರೀತಿಯಲ್ಲೂ ಅವರು ನಿಮಗೆ ಪೇಮೆಂಟ್ ಮಾಡಿ ಹಂಗೆ ಅಂತ ಕೇಳ್ತಾ ಇಲ್ಲ. ಸೊ ಒಂದು ಒಳ್ಳೆ ಬೆಸ್ಟ್ ವೆಬ್ಸೈಟ್ ಅಂತಲೇ ಹೇಳ್ಬೋದು. ನಿಮ್ಮದು ಎಕ್ಸಾಮ್ ಯಾವಾಗಿದೆ, ಸೊ ಅದಕ್ಕೆ ಒಂದು ಪ್ರಿಪೇರ್ ಆಗೋಕ್ಕೆ ಈ ಒಂದು ವೆಬ್ಸೈಟ್ ಭಾಳ ವೆರಿ ಯೂಸ್ಫುಲ್ ಇದೆ. ಸೊ ದಯವಿಟ್ಟು ಈ ಒಂದು ವೆಬ್ಸೈಟ್ನ ನೀವು ರೆಫರ್ ಮಾಡಿ, ನೀವು ಆರಾಮ್ಸೆಯಾಗಿ ಚೆನ್ನಾಗಿ ಓದಿಬಿಟ್ಟು ಈ ಥರ ಪಾಯಿಂಟ್ ವೈಸ್ ಇರೋಕ್ಕಂಥ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸೊ ಎಲ್ಲ ರೀತಿಯಲ್ಲೂ ಕೂಡ ಈಸಿ ಮಟೀರಿಯಲ್ ಸಿಗುತ್ತೆ. ಅಂದರೆ ನಿಮ್ಗೆ ಓದೋಕ್ಕೆ ಈಸಿ, ಅರ್ಥ ಮಾಡ್ಕೊಳ್ಳೋಕ್ಕೂ ಈಸಿ. ಈ ರೀತಿಯ ಒಂದು ವೆಬ್ಸೈಟ್ ಏನಿದೆ, ಈ ಒಂದು ವೆಬ್ಸೈಟಿಂದ ನಿಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಈ ಒಂದು ವೆಬ್ಸೈಟಿಂದ ನಾನು ಹಾಕಿರೋಕ್ಕಂಥ ಏನು ಒಂದು ಅಪ್ಡೇಟ್ ಈ ಒಂದು ವಿಡಿಯೋ ಹಾಕಿದ್ದೇನೆ, ಇದು ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ಈ ಒಂದು ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ಸೊ ವೆಬ್ಸೈಟ್ನ ರೆಫರ್ ಮಾಡಿ, ನಾನು ಎಲ್ರಿಗೂ ಇನ್ಫಾರ್ಮ್ ಮಾಡಿ ಈ ಥರ ಒಂದು ವೆಬ್ಸೈಟ್ಗಳಿದ್ದಾವೆ, ಅದನ್ನು ರೆಫರ್ ಮಾಡಿ, ಈಸಿ ಇದೆ ಅನ್ನೋಕ್ಕಂಥ ಒಂದು ನನ್ನ ಕಡೆಯಿಂದ ಒಂದು ಏನು ಹೇಳಬೇಕಿತ್ತು ಹೇಳಿದ್ದೇನೆ. ಸೊ ಅದು ಅಪ್ ಟು ನಿಮಗೆ ಬಿಟ್ಟಿರೋದು. ಬಟ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ರಿಗೂ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.